ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೈದ್ರಾಬಾದ್ನಲ್ಲಿ ನಮ್ಮ 3ನೇ ದಿನ. ಟೈಮ್ ಈಗ 11 ಗಂಟೆ ಆಗಿದೆ. ನಾನಿನ್ನು ಸ್ನಾನ ಕೂಡ ಮಾಡಿಲ್ಲ. ಇವತ್ತು 11 ಗಂಟೆಗೆ ನಾವು ಚೆಕ್ಔಟ್ ಮಾಡಿ ಹೊರಡಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ. ಹೋಗೋ ಪ್ಲೇಸ್ಗೂ ಕೂಡ ನಾನಿವತ್ತು ಹೋಗೋಕ್ಕಾಗ್ತಾ ಇಲ್ಲ. ಫುಡ್ ಇನ್ಫೆಕ್ಷನ್ ಥರ ಆಗಿದೆ. ಹಿಂಸೆ ಆಗಿಬಿಟ್ಟಿದೆ ಸ್ನೇಹಿತರೆ, ಬೇಜಾರಾಗ್ತಾ ಇದೆ. ಲಾಸ್ಟ್ ಟೈಮು ಕ್ರೂಸ್ಗೆ ಹೋದಾಗ ಲಾಸ್ಟ್ ಡೇನು ಸಫರ್ ಮಾಡಿದ್ದೆ ಹೀಗೇ. ಆವಾಗ ನನಗೂ ಸಾನಿಗಿಬ್ಬರಿಗೂ ಇಂಡೈಜೆಷನ್ ಪ್ರಾಬ್ಲಮ್ ಆಗಿತ್ತು. ಸಿವಿಯರ್ ಸ್ಟಮಕ್ ಪೇಯ್ನ್ ಇತ್ತು. ಅದ್ರ ಜೊತೆ ವಾಮಿಟಿಂಗು. ನಾನು ಹೈದ್ರಾಬಾದಲ್ಲಿ ಫುಡ್ಡು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆಯೂ ನಾನು ಹೈದ್ರಾಬಾದಿ ಬಿರಿಯಾನಿ ಟ್ರೈ ಮಾಡಬೇಕು, ಎಲ್ಲಿ ಚೆನ್ನಾಗಿರುತ್ತೆ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. 3 ಜಾಗದಲ್ಲೇನೋ ಟೇಸ್ಟ್ ಮಾಡಿದೆ. ನೆನ್ನೆ ಇಲ್ಲಿ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ರಾತ್ರಿ ಸ್ವಲ್ಪ ಟೇಸ್ಟಿ ಅನ್ನಿಸ್ತು, ಬಟ್ ತಿನ್ನೋಕ್ಕಾಗಲಿಲ್ಲ. ಮಧ್ಯಾಹ್ನ ತಿನ್ನಲ್ಲ, ಅಲ್ಲೇನಾದರೂ ಆಗಿದೆಯೋ ಏನೋ. ಅದನ್ನು ಅಷ್ಟೊಂದು ಏನು ಟೇಸ್ಟಿಯಾಗಿರಲಿಲ್ಲ ವೆಜ್ ಬಿರಿಯಾನಿ. ಅದು ಸಂಜೆ 6 ಗಂಟೆ ಆಗ್ತಾ ಇದ್ದಂಗೆ ಹೊಟ್ಟೆ ಗ್ಯಾಸ್ ತುಂಬ್ಕೊಂಡಂಗೆ ಆಯಿತು. ಟ್ಯಾಬ್ಲೆಟ್ ತೊಗೊಂಡೆ, ಕಡಿಮೆನೇ ಆಗಲಿಲ್ಲ. ರಾತ್ರಿ 9 ಗಂಟೆ ತನಕ ಜಾಸ್ತಿ ಸಿವಿಯರೇ ಆಗೋಯ್ತು. ಬಂದಮೇಲೆ ರಾತ್ರಿ ಫುಲ್ಲು ಸಫರ್ ಮಾಡಿದ್ದೀನಿ, ನಿದ್ದೆ ಕೂಡ ಆಗಿಲ್ಲ. ನಾವು ಇವತ್ತು ರಾತ್ರಿ ಹೊರಡಬೇಕಿತ್ತು. ಸೊ ಇನ್ನೂ 1-2 ಪ್ಲೇಸ್ ಇತ್ತು ಇವತ್ತು ವಿಸಿಟ್ ಮಾಡೋದು. ಮಾತಾಡೋಕ್ಕೂ ಆಗ್ತಾಯಿಲ್ಲ. ತಿಂಡಿನೂ ತಿಂದಿಲ್ಲ ನಾನು. ಜಸ್ಟ್ ವಾಟರ್ ಮೆಲನ್ ತರಿಸಿದ್ದೀನಿ. ಇಲ್ಲಿ ಬ್ರೇಕ್ಫಾಸ್ಟು ಬಫೆ ಸಿಸ್ಟಮ್ ಇರುತ್ತೆ. ಚೆನ್ನಾಗಿತ್ತು. ನೆನ್ನೆ ಹೋಗಿದ್ವಲ್ಲ, ನಾನು ನೆನ್ನೆ ನಿಮಗೆ ತೋರಿಸ್ಲಿಲ್ಲ, ಯಾಕೆಂದರೆ ನೆನ್ನೆ ತುಂಬಾ ಅರ್ಜೆಂಟಲ್ಲಿದ್ವಿ ನಾವು. 1/4 ಗಂಟೆಯಲ್ಲಿ ತಿಂಡಿ ಮಾಡಿ ಹೊರಟಿರೋದು ನಿನ್ನೆ. ಅದಕ್ಕೆ ನಾಳೆ ಆರಾಮಾಗಿರ್ತೀನಲ್ಲ, ತೋರಿಸೋಣ ಅಂತ ಅಂದ್ಕೊಂಡೆ. ಎಲ್ಲ ಥರದ ಫುಡ್ಡು ಇತ್ತು. ಸಾನು ಅವರು ಫ್ರೆಂಚ್ ಬ್ರೇಕ್ಫಾಸ್ಟ್ ಮಾಡಿದ್ರು. ರಾಜೇಶ್ ಅವರು ಸೌತ್ ಇಂಡಿಯನ್. ಪರೋಟ ಇತ್ತಾ ಗೊತ್ತಿಲ್ಲ, ಬಟ್ ಶಾವಿಗೆ ಇತ್ತು, ಇಡ್ಲಿ, ದೋಸೆ, ಉಪ್ಮಾನು ಇತ್ತು ಅನಿಸುತ್ತೆ. ಎಗ್ ಆಮ್ಲೆಟು, ಸಾಸೇಜು ಎಲ್ಲನೂ ಇತ್ತಂತೆ. ನನಗೆ ಬಿರಿಯಾನಿ ನೋಡಿದ್ರೇ ಸಾಕು, ಬೇಡ ಅನ್ನಿಸ್ತಾ ಇದೆ. ಇವತ್ತು ಫುಲ್ ನಾನು ಬಿರಿಯಾನಿ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಇರಲಿಲ್ಲ. ನೀನೇನು ತಿಂದೆ? ಒಂದು ಕಟ್ಕೆಕ್ಕು, ಕಾರ್ನ್ಫ್ಲೇಕ್ಸು, ಚಾಕೋಸು. ಸೊ ನಾನು ಮನೇಲಿ ಏನೇನು ಕೊಡೋದಿಲ್ವೋ ಅದನ್ನೆಲ್ಲ ತಿನ್ಕೊಂಡು ಬಂದವಳು ಇವತ್ತು. ದೋಸೆ ನೋಡ್ರಿ, ದೋಸೆ ಇಡ್ಲಿ ಎಲ್ಲ ಮನೇಲಿ ನಾನು ಕೊಡ್ತೀನಿ. ಅಲ್ಲಿ ಕಾಂಪ್ಲೆಕ್ಸ್ ಕೊಡಲ್ಲ ನಾನು. ಸುಸ್ತಿಗೆ ವಾಯ್ಸೇ ಬರ್ತಾ ಇಲ್ಲ. ಗುಡ್ ಈವ್ನಿಂಗ್ ಸ್ನೇಹಿತರೆ. ಹೋಗಿ ಬಂದಿದ್ದಾರೆ. ಸಾನುಗೆ ತುಂಬ ಇಷ್ಟ ಆಯ್ತಂತೆ. ನನಗೆ ಹೋಗೋ ಮುಂಚೆ ಅವಳು, ಅಮ್ಮ ಯಾಕೆ ಹೋಗಬೇಕು, ಅಷ್ಟು ದೂರ ನಡಿಬೇಕಾ ಇಲ್ಲೇ ಇದ್ರೆ ಆಗೋದಿಲ್ವಾ ಮಮ್ಮನ ಜೊತೆ, ನಾನು ಇದ್ನಲ್ವಾ, ಅದಕ್ಕೆ ಅವಳು ಚಕ್ಕ ಕೊಡೋಣ ಅಂತ ನೋಡ್ತಾ ಇದ್ಲು. ಅದಕ್ಕೆ ನಾನು, ನೀನು ಹಿಂಗೆ ಮಾಡಿದ್ರೆ ಇವತ್ತು ಹೋಗಲಿಲ್ಲ ಅಂದರೆ ನೆಕ್ಸ್ಟ್ ನಿಂಗೆ ಯಾವ ಟ್ರಿಪ್ಗೂ ಕರ್ಕೊಂಡು ಹೋಗೋದಿಲ್ಲ, ಅಜ್ಜಿ ಮನೇಲಿ ಬಿಟ್ಬಿಟ್ಟು ನಾವಿಬ್ಬರೇ ಹೋಗ್ತೀವಿ ಅಂದೆ. ಹೋಗಿದ್ಲು. ಬಂದ ಮೇಲೆ ರಾಜೇಶ್ ತುಂಬ ಇಷ್ಟ ಆಯ್ತಂತೆ ಸಾನುಗೆ ಅಂತ ಹೇಳ್ತಾಯಿದ್ರು. ಸೊ ಯಾಕೆ ಇಷ್ಟ ಆಯಿತು, ಏನು ಇಷ್ಟ ಆಯಿತು? ಅಲ್ಲಿ ತುಂಬ ಸುಸ್ತಾಗಲಿಲ್ಲ, ಕಾಲು ನೋವು ಬರಲಿಲ್ಲ. ಆಮೇಲೆ ಒಂದು ಕಡೆ ಕ್ಲಾಪ್ ಮಾಡಿದರೆ ಎಕೋ ಬರುತ್ತೆ, ಅಂದರೆ ಸಿಗ್ನಲ್. ಅದು ಯಾರಿಗೆ ಸಿಗ್ನಲ್ಲು? ಅಲ್ಲಿ ಮೊದಲು ಇರ್ತಾ ಇದ್ರಲ್ಲ ಅವರು ಬೇರೆಯವ್ರಿಗೆ ಸಿಗ್ನಲ್ ಕೊಡೋದು. ಆಮೇಲೆ ಒಂದು ಡೋಮ್, ಇಲ್ಲಾಂದರೆ ಏನೋ ಅದಕ್ಕೆ ಏನು ಹೇಳ್ತಾ ಗೊತ್ತಿಲ್ಲ, ಒಂದು ವಾಲ್ ಕಡೆ ಫೇಸ್ ಮಾಡಿದರೆ ಕಾರ್ನರಲ್ಲಿ ಹಿಂಗೆ ಫೇಸ್ ಮಾಡಿಬಿಟ್ಟು ಆಮೇಲೆ ಇನ್ನೊಬ್ಬರು ಅಲ್ಲಿ ನಿಂತ್ಕೊಂಡ್ರೆ ಡಯಾಗ್ನಲ್ಲಿ. ಇಲ್ಲಿ ಯಾರು ಮಾತಾಡ್ತಾರೋ ಅವ್ರಿಗೆ, ಅಲ್ಲಿ ಯಾರು ನಿಂತ್ಕೊಂಡಿರ್ತಾರೋ ಅವ್ರಿಗೆ ಇವ್ರ ಮಾತು ಕೇಳಿಸುತ್ತೆ. ಅಲ್ಲಿ ಯಾರು ಮಾತಾಡ್ತಾರೋ ಅವ್ರಿಗೆ, ಇಲ್ಲಿ ಯಾರು ಇರ್ತಾರೋ ಅವ್ರಿಗೆ ಇಲ್ಲಿ ಕೇಳಿಸುತ್ತೆ. ಇವಳಿಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ. ಇವಳೇ ಕನ್ಫ್ಯೂಸ್ ಆಗಿಬಿಡ್ತಾಳೆ. ಡಯಾಗ್ನಲ್ಲಿ ಯಾರು ನಿಂತಿರ್ತಾರೋ ಅವ್ರಿಗೆ ಅಲ್ಲಿ ಮಾತಾಡಿದ್ರೆ ಇಲ್ಲಿ ಕೇಳಿಸುತ್ತಂತೆ. ನೋಡಿ ಆ ಫೋರ್ಟ್ ಎಲ್ಲ ಎಷ್ಟು ಹಳೇದು, ಆಗಲೇ ಇಂಥ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಹೇಗೆ ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಅದೆಲ್ಲ ಅವಳಿಗೆ ತುಂಬಾ ಇಷ್ಟ ಆಗಿದೆ. ಹೋಪ್ ನಿನಗೇನು ನೆನಪಿರುತ್ತೆ ಇದೆಲ್ಲನೂ ಅಂತ, ಆಯಿತಾ? ಯಾವಾಗಲೂ ನೆನ್ಪಿಟ್ಕೊಂಡಿರಬೇಕು. ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ವಾ, ನಿನ್ಗೆ ಎಲ್ಲ ಕಡೆಯೂ ಈ ಥರದ್ದು ಸಿಗೋದಿಲ್ಲ. ಅದನ್ನು ನೀನು ನೆನ್ಪಿಟ್ಕೊಂಡಿರ್ಬೇಕು. ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ ಅಂತ ಕರ್ಕೊಂಡು ಹೋಗ್ತಾ ಇರೋದು ಎಲ್ಲ ಕಡೆಯೂ.
ಇಲ್ಲ ಅಂದರೆ ಮನೇಲಿ ಬಿಟ್ಬಿಟ್ಟು ನಾವು ಹೋಗ್ಬೋದಿತ್ತು. ಓಕೆನಾ. ಮತ್ತು ಬಸ್ಸು ಬೇಡ ಟ್ರೈನಲ್ಲಿ ಹೋಗೋಣ ಅಂದ್ಬಿಟ್ಟು ಟ್ರೈನ್ ಕೂಡ ನೋಡಿದ್ರು. ಟ್ರೈನ್ ನಾವು ಬರಬೇಕಾದ್ರೇ ನೋಡಿದ್ವಿ, ರಿಸರ್ವೇಷನ್ ಸಿಗಲಿಲ್ಲ ಅಥವಾ ವೇಟಿಂಗ್ ಲಿಸ್ಟಲ್ಲಿತ್ತು. ವೇಟಿಂಗ್ ಲಿಸ್ಟ್ ಅಂತೂ ಸವಾಸನೇ ಬೇಡ ಅಂದ್ಬಿಟ್ಟು ನಾವು ಅದಕ್ಕೆ ನೋಡೋಕ್ಕೆ ಹೋಗಲಿಲ್ಲ. ಸೊ ಇವತ್ತು ನಾವು ಮತ್ತೆ ಬಸ್ಸಲ್ಲೇ ಟ್ರಾವೆಲ್ ಮಾಡಬೇಕು. ನೋಡೋಣ. ಓಕೆ ಸ್ನೇಹಿತರೆ, ಇಷ್ಟಿತ್ತು ಅಪ್ಡೇಟು. ಈಗ ಸಾನು ಏನೂ ಊಟ ಮಾಡಿರಲಿಲ್ಲ, ಅದಕ್ಕೆ ರಾಜೇಶ್ ತೊಗೊಂಡು ಬರ್ತೀನಿ ಪಾರ್ಸಲ್ ಇಲ್ಲಿಗೇ ಅಂದ್ಬಿಟ್ಟು ಹೋಗಿದ್ದಾರೆ. ಸ್ನೇಹಿತರೆ, ಈಗ ಸ್ನಾನ ಮಾಡಿ ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. 7 ಗಂಟೆಗೆಲ್ಲ ಹೊರಡಬೇಕಂತೆ. ನಮ್ಮದು ಬಸ್ ಇರೋದು 8:30ಗೆ, ಆದರೆ ಇಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. ಅದಕ್ಕೆ ರಿಸ್ಕ್ ಬೇಡ ಅಂದ್ಬಿಟ್ಟು ನಾವು ಬೇಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಈಗ ನಾನು ಸ್ವಲ್ಪ ಬ್ಲೋ ಡ್ರೈ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಹೊರಗಡೆ ಮಳೆ ಬಿದ್ದಿದೆ ಇವತ್ತು. ಆ್ಯಂಡ್ ನಾವು ಟ್ರಾವೆಲ್ ಮಾಡ್ತಾ ಇರೋದು ಕೂಡ AC ಬಸ್ ಆಗಿರೋದ್ರಿಂದ ತಲೆನೋವು ಬಂದುಬಿಡುತ್ತೆ ಅಂಥೇಳಿ ನಾನೇ ಅಗಾರೋದು ಬ್ಲೋ ಹೇರ್ ಡ್ರೈಯರ್ ತೊಗೊಂಡು ಬಂದಿದ್ದೆ. ಇದರಲ್ಲಿ ನಿಮಗೆ ಕೋಲ್ಡ್ ಏರ್, ಹಾಟ್ ಏರ್, ಆಮೇಲೆ ಪ್ರೊಫೆಷ್ನಲ್ಸ್ ಯೂಸ್ ಮಾಡ್ತಾರಲ್ಲ ಅಂಥದ್ದು. ರಾಜೇಶ್ ಕೂಡ ಹೇಳ್ತಾ ಇದ್ರು ವರ್ತ್ ಬೈಯಿಂಗು, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ನಾವು ಚೆಕ್ಔಟ್ ಮಾಡ್ತೀವಿ. ಅಲ್ಲಿ ತನಕ ಇವತ್ತು ಗೋಲ್ಕೊಂಡ ಫೋರ್ಟ್ಗೆ ಹೋಗಿದ್ರು ಅಪ್ಪ ಮಗಳು. ಸೊ ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡಿ. ತುಂಬ ದಿನ ಆದ್ಮೇಲೆ ಡಾಡಾ ವ್ಲಾಗಿಂಗ್ ಮಾಡ್ತಾ ಇದ್ದೀವಿ. ತುಂಬ ಅದಕ್ಕೆ ಮೊಬೈಲ್ ತೊಗೊಂಡು ಬಂದ್ಬಿಡ್ತು ಡಾಡಾ. ಅಮ್ಮನ ಹೋಟ್ಲಲ್ಲಿ ಬಿಟ್ಟು ನಾನು ಸಾನು ಮಾತ್ರ ಹೋಗ್ತಾ ಇದ್ದೀವಿ. ಒಂದು ಸ್ಟ್ರೇಂಜ್ ಥಿಂಗ್ ಅಬ್ಸರ್ವ್ ಮಾಡಿದ್ದಿಲ್ಲ ಅಂತಂದರೆ, ನಮ್ಮ ಬ್ಯಾಂಗ್ಳೂರ್ ಥರ ಸ್ಟ್ಯಾಂಡ್ ಸ್ಟಿಲ್ ಆಗೋಗಲ್ಲ ಟ್ರಾಫಿಕ್ಕು. ಒಂಥರ ಮೂವಿಂಗ್ ಇರುತ್ತೆ, ಏನು ಅನಿಸಲ್ಲ. ಟ್ರಾಫಿಕ್ ಇದೆ ಬಟ್ ಆದರೂ ಫುಲ್ ಮೂಮೆಂಟ್ ಇರುತ್ತೆ, ಎಲ್ಲೂ ಸ್ಟ್ರಕ್ ಆಗಲ್ಲ. ಅದು ನಮ್ಮ ಬ್ಯಾಂಗ್ಳೂರಲ್ಲಿ ಒಂದು ಸಿಗ್ನಲ್ ನಿಂತರೆ ಅಲ್ಲೇ ಹೆಚ್ಚು ಕಡಿಮೆ 3-4 ನಿಮಿಷ ಒಂದೊಂದು ಸಿಗ್ನಲಲ್ಲಿ ನಿಂತ್ಕೋಬೇಕಾಗುತ್ತೆ. ಫೇಮಸ್ ಗೋಲ್ಕೊಂಡ ಫೋರ್ಟ್. ರೆಡಿ ಟು ವಾಕ್? ಹಾಂ, ಯಾಕೆ ನೆನ್ನೆ ಅಷ್ಟು ನಡೆದಿದೆ ರಾಮೋಜಿಯಲ್ಲಿ, ಇವತ್ತು ನಡಿಬೋದು ಬಾ. ಸೊ ಫಸ್ಟ್ ವ್ಯೂ ಆಫ್ ದ ಗೋಲ್ಕೊಂಡ ಫೋರ್ಟ್. ಸೊ ಅಲ್ಲಿ ಟಿಕೆಟ್ ಕೌಂಟ್ರ್ ಇದೆ, ಟಿಕೆಟ್ ತೊಗೊಂಡು ಹೋಗೋಣ. ನಾವು ಅಷ್ಟೊಂದು ರಶ್ ಇರಲ್ಲ ಅಂದ್ಕೊಂಡ್ವಿ, ವೀಕ್ ಡೇ ಅಲ್ವಾ. ಸೊ ಬಟ್ ಆದರೂ ರಶ್ ಇದೆ. ಎಲ್ಲ ಕ್ರಿಸ್ಮಸ್ ವೆಕೇಷನ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಚಲೋ ಪಾಪ ನೋಡ್ಬೇಬಿ, ಇದು ಅಯ್ಯಂದು ಡೋರು. ಇಲ್ಲಿ ಇದು ವುಡ್ಡು, ಅದ್ರ ಮೇಲೆ ಕಾಸ್ಟರ್ ಎಂದು ಪ್ಲೇಟಿಂಗ್ ಹಾಕಿರೋದು. ಪಾಪ ತುಪಾಕಿ ನೋಡು, ಇದರಿಂದಾನೇ ಶೂಟ್ ಮಾಡೋರು ಅಂತ. ಸಪೋಸಿಂಗ್ಲಿ ಎನಿಮಿಯವರು ಆ ಡೋರ್ನ ಬ್ರೇಕ್ ಮಾಡ್ಕೊಂಡು ಒಳಗಡೆ ಬಂದ್ರು ಇದನ್ನು ಯೂಸ್ ಮಾಡಿಕೊಂಡು ಅವ್ರನ್ನ ಫೈಟ್ ಮಾಡ್ತಿದ್ರು. ಇದು ನ್ಯಾಚುರಲ್ ಆಗಿ ಆಗಿರೋದಲ್ಲ. ಕಾಕತೀಯ ರೂಲರ್ ಪ್ರತಾಪ ರುದ್ರ ಅಂತ ಒಬ್ಬ ಇದ್ದ, ಕಟ್ಸಿರೋದು ಇದು ಫೋರ್ಟ್ನ. ಬಹಮಾನಿ ಕಿಂಗ್ಡಮ್ ಟೈಮಲ್ಲಿ ಅವರು ಪ್ರತಾಪ್ ರುದ್ರ ಅವರು ಕಿಂಗ್ ಹತ್ರ ಫೈಟ್ ಮಾಡಿ ತಗೊಬಿಟ್ಟಿರೋದು ಇದು. ಗೋಲ್ಕೊಂಡ ಫೋರ್ಟ್ ಡೀಟೇಲ್ಸ್ನ ಇಲ್ಲಿ ನೋಡ್ಬೋದು ನೀವು. ಇದ್ರದ್ದು ಇಮೇಜ್ ಆಗ್ತಾ ಇದೆ, ಯಾರು ಬೇಕದು ಓದ್ಕೊಳ್ಳಿ. ಪಾಪ ನಿನಗೆ ಗೊತ್ತಾ ಫೋರ್ಟ್ ಎಲ್ಲ ಏನಕ್ಕೆ ಕಟ್ಟೋದು ಅಂತ? ಅವಾಗೆಲ್ಲ ಕಿಂಗ್ಸ್ ಎಲ್ಲ ಏನಕ್ಕೆ ಕಟ್ತಾ ಇದ್ರು ಅಂತ? ಅವ್ರ ಕಿಂಗು ಅವ್ರ ಸಿಟಿಸನ್ಸ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದಕ್ಕೆ, ಅವ್ರ ಕಿಂಗ್ಡಮ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದಕ್ಕೆ ಕಟ್ಕೊಳ್ತಾ ಇದ್ದಿದ್ದು ಪ್ಲೇಸಸ್ನ ಫೋರ್ಟ್ ಅಂತ ಹೇಳ್ತಾರೆ. ಇದೆಲ್ಲ ಮೋಸ್ಟ್ಲಿ ರೂಮ್ಸ್ಗಳು ಅನ್ಸುತ್ತೆ. ಇಲ್ಲಿ ಮೇಲ್ಗಡೆ ಇದೆ ನೋಡು, ವಾವ್ ಬ್ಯೂಟಿಫುಲ್ ಪುಟ. ಈ ಅಪ್ಪಲ್ಲೇ ಅಲ್ಲ ಪುಟ, ಅದೇ ಒಂದು ಸೇಫ್ಟಿ ಮೆಷರ್ ಡಿಸೈನ್ ಮಾಡ್ಬೇಕಾದ್ರೆ ಆ ಥರ ಮಾಡಿರ್ತಾರೆ. ಎನಿಮೀಸ್ಗಳಿಗೆ ಒಳಗಡೆ ಅಲ್ಲಿ ಮೇಲ್ಗಡೆ ಬರೋದಕ್ಕೆ ಆದಷ್ಟು ಟಫ್ ಆಗಬೇಕು, ಅದಕ್ಕೆ ಈ ಥರ ಅಪ್ ಹಿಲ್ಲಲ್ಲಿ ಮಾಡಿರೋದು. ಎನಿಮಿ ಅಟ್ಯಾಕ್ ಮಾಡಿದಾಗ ನೋಡು ಈ ಥರ ಇದೆಲ್ಲ ಇದೆಯಲ್ಲ, ಅದ್ರ ಮೇಲೆ ಸೈನಿಕರೆಲ್ಲ ನಿಂತ್ಕೊಂಡು ಇಲ್ಲಿ ಕೆಳಗಡೆ ಎನಿಮೀಸ್ ಅವ್ರಿಗೆ ಶೂಟ್ ಮಾಡ್ಬೋದು. ಅದಕ್ಕೆ ಯಾವಾಗಲೂ ಎನಿ ಫೋರ್ಟು, ನೀನು ಯಾವುದೇ ಫೋರ್ಟ್ ತಗೋ, ಫುಲ್ಲು ಅಪ್ ಹಿಲ್ಲಲ್ಲೇ ಇರುತ್ತೆ, ಆರ್ ಹಿಲ್ಲಿ ಸ್ಟೇಷನ್ ಟೈಪ್ ಇರುತ್ತೆ. ಇಲ್ಲಿ ಪಾಪ
ಗೋಲ್ಕೊಂಡ ಡೈಮಂಡ್ಸ್ ಅಂತ ಜಾಸ್ತಿ ಸಿಗ್ತಿತ್ತಂತೆ ಇನ್ ಆ್ಯಂಡ್ ಅರೌಂಡ್ ರೀಜನ್ಸಲ್ಲಿ. ಇಲ್ಲಿಲ್ಲ, ನಿಂಗೆ ಸಿಕ್ಬಿಡ್ತು ಈಗ. ಆವಾಗ ಓಕೆ, ಈ ಅಕ್ಕಪಕ್ಕ ಊರುಗಳಲ್ಲಿ ಎಸ್ಪೆಷಲಿ ಕೊಲ್ಲೂರು ಮೈನ್ಸ್ ಅಂತ ಒಂದು ಜಾಗ ಇತ್ತಂತೆ ಕಾವೇರಿ ಬೇಸಿನ್ ಹತ್ರ. ಅಲ್ಲಿ ಡೈಮಂಡ್ಗಳು ಸಿಕ್ತಿತ್ತಂತೆ. ಆ ಡೈಮಂಡು ಟ್ರೇಡ್ ಮಾಡೋದಕ್ಕೆ ಇಲ್ಲಿ ಬರ್ತಾಯಿದ್ರಂತೆ. ಓಕೆ, ಅದಕ್ಕೆ ಇಲ್ಲಿ ಸಿಗೋ ಡೈಮಂಡ್ಸ್ನ ಗೋಲ್ಕೊಂಡ ಡೈಮಂಡ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಗೈಡ್ ಮ್ಯಾಪ್ ಹಾಕಿದ್ದಾರೆ. ಇನ್ನರ್ ಫೋರ್ಟಿಫಿಕೇಷನ್ ಗೋಲ್ಕೊಂಡ ಫೋರ್ಟ್. ಸೊ ಒಳಗಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸ್ಗಳು ಇದು ಹಾಕಿದ್ದಾರೆ. ಇಲ್ಲಿ ನೋಡು ಫೌಂಟೇನ್ ನೋಡು. ಆ ಟೈಮಲ್ಲೇ ಎಂತೆಂಥ ಟೆಕ್ನಾಲಜಿಗಳಿತ್ತು. ಈ ಫೋರ್ಟ್ಗೆ ಮೇಲ್ಗಡೆ ತನಕ ನೀರು ಸಪ್ಲೈ ಮಾಡೋ ಮೆಕ್ಯಾನಿಸಮ್ ಇತ್ತಂತೆ. ಅದು ಯಾವ ಥರ ಮಾಡ್ಕೊಂಡಿದ್ರು ಅಂದರೆ ಅದೊಂದು ಜಾಗದಲ್ಲಿತ್ತು. ಗೋಡೆ ಮೇಲೆ ಕಾಣದೇ ಇರೋ ಥರ ಪೈಪ್ ಟೈಪು ಕನ್ಸ್ಟ್ರಕ್ಷನ್ ಮಾಡಿದ್ರಂತೆ. ಆ್ಯಂಡ್ ಸರೌಂಡಿಂಗ್ ಪೂರಾ ಅಂಡರ್ಗ್ರೌಂಡ್ ವಾಟರ್ ಸಿಸ್ಟಮ್ ಟೈಪು. ಗೈಸ್ ಮಸ್ಟ್ ಹ್ಯಾವ್ ಗೈಡ್. ನೀವು ಗೈಡ್ ತೊಗೊಂಡ್ರೇ ಎಲ್ಲ ತಿಳ್ಕೊಳಕ್ಕೆ ಸಾಧ್ಯ. ಇಲ್ಲಾಂದರೆ ಸುಮ್ಮನೆ ಹಿಂಗೆ ನೋಡಿಕೊಂಡು ಒಳ್ಳೆ ಬ್ಲಿಂಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಒಂದಲ್ಲ ಒಂದು ಫೋರ್ಟ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಒಂದಲ್ಲ ಒಂದು ರೀತಿ ಸ್ಟೋರಿ ಇರುತ್ತೆ ಅದ್ರ ಬಿಹೈಂಡ್. ಸೊ ಇಲ್ಲಿ ಬಾಹುಬಲಿ ಫಿಲಮ್ ಶೂಟಿಂಗ್ ಆಗಿದೆ ಅಂತ. ಪಾಪ ನೋಡು, ಎಂಟ್ರೆನ್ಸಲ್ಲಿ ತಪ್ಪಿಸ್ಕೊಂಡು ಎನಿಮೀಸ್ ಬಂದರು ಇಲ್ಲಿಗೂ ಅಂತ ಇಲ್ಲೂ ಇಟ್ಟಿದ್ದಾರೆ ನೋಡು ತುಪಾಕಿಗಳು. ಇಲ್ಲಿ ತನಕ ಈ ಸೆಂಟ್ರಲ್ ಲೊಕೇಶನ್ ತನಕ ಬಂದಿದ್ದೇನೂ ಗೊತ್ತಾಗಲಿಲ್ಲ. ಇಲ್ಲಿಂದ ಗೊತ್ತಾಗುತ್ತೆ ಪಾಪಗೆ ಸ್ಟೆಪ್ಸ್ ಹತ್ತೋದು. ರೆಡಿ ಬೇಗ, ಜಾಸ್ತಿ ದೂರ ಇಲ್ಲ ಪುಟ್ಟ, ಹೋಗಿ ಬಂದ್ಬಿಡೋಣ. ಅಲ್ಲೊಂದು ಜಗದಾಂಬಿಕಾ ಟೆಂಪಲ್ ಇದೆ ಅಂತ, ಅದು ನೋಡ್ಕೊಂಡು ಬರೋಣ. ನಡಿ ರೆಡಿ. ಅವಳು ಇನ್ನೊಂದು ಸೇಫ್ಟಿ ಜಾಗನ ಹುಡ್ಕೊಂಡ್ಲು, ಇಲ್ಲಿ ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಅಂತ. ಓಕೆ, ಏರಿಯಲ್ ವ್ಯೂ. ಚಲೋ ಚಲೋ. ಶಕೆ ಅಂದರೆ ಇಷ್ಟೊತ್ತು ನಡೆದಲ್ಲ ಪುಟ್ಟ, ಅದಕ್ಕೆ ಶಕೆ. ಇಲ್ಲಿ ಗೈಡ್ಸ್ ಅವೈಲೇಬಲ್ ಇರ್ತಾರೆ. ರಾಜೇಶ್ ಹಾಫ್ ವೇ ಆದಮೇಲೆ ಕೇಳಿದ್ದಕ್ಕೆ ಗೈಡ್ ಇಲ್ಲ, ನೀವು ಸ್ಟಾರ್ಟಿಂಗಲ್ಲೇ ತೊಗೊಂಡ್ರೆ ಒಳ್ಳೆಯದು, ಇವಾಗ ಇಟ್ಸ್ ವೇಸ್ಟ್ ಅಂತ ಹೇಳಿದ್ರಂತೆ. ಸೊ ನೀವು ಅಲ್ಲಿ ಹೋದಾಗ ತೊಗೊಳ್ಳಿ, ಅದ್ರ ಹಿಸ್ಟ್ರಿ ಗೊತ್ತಾಗುತ್ತೆ. ಆ್ಯಂಡ್ ಈ ಪ್ಲೇಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದಿದ್ದು, ಈ ಕಾರ್ನರಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಆ ಕಾರ್ನರಲ್ಲಿ ಕೇಳಿಸುತ್ತಂತೆ. ಅಲ್ಲಿ ಜನ ನಿಂತ್ಕೊಂಡು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜೇಶ್ ಮೈಕ್ ಹಾಕ್ಕೊಳ್ಳೋದನ್ನು ಮರ್ತು ಬಿಟ್ಟಿದ್ರು, ಅದಕ್ಕೆ ಅದು ರೆಕಾರ್ಡ್ ಆಗಿಲ್ಲ. ಇಲ್ಲಿ ನೋಡಿ, ಆ ಕಡೆ ಒಬ್ಬರು ಮಾತಾಡ್ತಿದ್ದಾರೆ, ಇಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾರೆ. ಎಷ್ಟು ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿರ್ತಾರಲ್ವ ಸ್ನೇಹಿತರೆ. ಇವತ್ತು ಗೋಲ್ಕೊಂಡ ಫೋರ್ಟ್ ಹೀಗಿತ್ತು. ಅನ್ಫಾರ್ಚುನೇಟ್ಲಿ ನಾನು ವಿಸಿಟ್ ಮಾಡೋದಕ್ಕೆ ಆಗಲಿಲ್ಲ, ಬಟ್ ಇಲ್ಲಿ ವಿಡಿಯೋ ನೋಡೋದ್ನೆಲ್ಲ ಖುಷಿ ಆಯಿತು. ಅಲ್ಲಿ ಹೋಗಿದ್ದಿದ್ರೆ ರಾಜೇಶ್ ಮೇ ಬಿ ಗೈಡ್ ತೊಗೊಂಡಿರೋರು. ಹೊರಟ್ವಿ ಸ್ನೇಹಿತರೆ, ಲಾಸ್ಟ್ ಮಿನಿಟ್ ಚೆಕಿಂಗ್. ಸ್ನೇಹಿತರೆ, ಈಗ ಇದು MGBS ಹೈದ್ರಾಬಾದ್ನ ಮೇನ್ ಬಸ್ ಸ್ಟ್ಯಾಂಡು. ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಬಸ್ ಇರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 5ಇಂದ. ಇಲ್ಲಿ ನೋಡಿ, ನಮ್ಮ ಬಸ್ಸು ಬಂತು ಸ್ನೇಹಿತರೆ. ಎಷ್ಟು ಜನ ಕಾಯ್ತಾ ಇದ್ದಾರೆ ನೋಡಿ, ಅದಕ್ಕೆ ನೋಡೋಣ ಇದರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ.
ಇಲ್ಲಿ ಹೆಡ್ ರೆಸ್ಟ್ ಇದೆ, ಬ್ಯಾಕ್ ರೆಸ್ಟ್ ಇದೆ, ಅದರಲ್ಲಿ ಇರಲಿಲ್ಲ. ಆ್ಯಂಡ್ ಮಧ್ಯ ಮಲಗೋರಿಗೆ ಪ್ರೈವಸಿ ಇದೆ, ಅಂದರೆ ಒಬ್ಬರಿಗೆ ಈ ಪ್ರೈವಸಿ. ಅಟ್ಲೀಸ್ಟ್ ಈ ಸತಿ ತಲೆ ಆ ಕಡೆ ಹಾಕೋದು. ಹೌದಾ? ಈ ಸೈಡ್ ಇಲ್ಲ, ಪ್ಲಸ್ ಇದೆ ಸಪೋರ್ಟ್ ಇಲ್ಲ. ಹಾಂ, ಸೊ ಈ ಥರ ಒಬ್ಬೊಬ್ಬರಿಗೆ ಒಂದೊಂದಿದೆ. ಸೇಮ್ ಬೆಡ್. ಹಾಂ ಹೌದು, ಬ್ಯಾಗ್ ಇಡೋದಕ್ಕೆ. ಅದಕ್ಕೆ ನೀವು ಇವತ್ತೇನು ತಿಂದೇ ಇಲ್ವಲ್ಲ, ವಾಮಿಟ್ ಬರಂಗೇ ಇಲ್ಲ. ಹೊರಗಡೆ ಒಳಗಡೆ ಏನಾದ್ರು ಇದ್ರಲ್ವ ಬರೋದು. ರಾಜೇಶ್ಗೆ ಮುಂದೆ ಸಿಗ್ಲಿಲ್ಲ, ನಾವು ಫುಲ್ ಮುಂದೆ ಇದೀವಿ ಸ್ನೇಹಿತರೆ. ಇದು ಎಂಟ್ರೆನ್ಸ್, ಇದು ಎಂಟ್ರೆನ್ಸ್. ಇಲ್ಲೇ ಸಿಕ್ಕಿರೋದು 2. ಮುಂದಗಡೆ ಸಿಕ್ಕಿದೆ, ಪರವಾಗಿಲ್ಲ ಅಂದ್ಕೊಂಡಿದ್ದೀವಿ. ಮತ್ತು ಒಂದು ಹಿಂದಗಡೆ ಇದೆ. ಇಲ್ಲಿ ಹೈಟ್ ನನಗೆ ಕರೆಕ್ಟಾಗಿದೆ. ಅದರಲ್ಲಿ ಏನಾಗಿತ್ತು ಅಂದರೆ ನನಗೆ ಈ ಸೈಡೊಂದು, ಈಗ ಸಾನುಕೂತಿ ಹೇಳಲ್ವಾ ವಿಂಡೋ ಸೈಡು, ಅದು ಸ್ವಲ್ಪ ಕೆಳಗಡೆ ಇತ್ತು, ಈ ಕಡೆದು ನಾರ್ಮಲ್ ಆಗಿತ್ತು. ಸೊ ನನಗೆ ಇಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಕಿಟಕಿ ಸೈಡಲ್ಲಿ ಆಗ್ತಾ ಇರಲಿಲ್ಲ. ಇದರಲ್ಲಿ ನಾನು ಕೂತ್ಕೊಳ್ಬೋದು. ನೋಡಿ ಸಾನುವಿನ ಎಷ್ಟು ಹೈಟ್ ಇದೆ ಅಂಥೇಳಿ. ಹ್ಞೂ ಮಾಡೋಣ. ಪಾರ್ಸಲ್ ತಂದಿದ್ವಿ, ಬೇಗ ಬರಬೇಕಿತ್ತಲ್ಲ ಅಂದ್ಬಿಟ್ಟು. 7 ಗಂಟೆಗೆ ಅಲ್ವಾ ಬಿಟ್ಟಿದ್ದು ನಾವು, ಅದಕ್ಕೆ. ಹೌದಾ? ಮೇಲ್ಗಡೆಯಿಂದ ಹೊರಗಡೆ ನೋಡಿ ಹೇಗೆ ಕಾಣ್ತಾ ಇದೆ. ಅಂಬಾರಿ ಉತ್ಸವ್. ಈ ಬಸ್ನ ಫೇರ್ ಬಂದು 1,45,000 ಆಗುತ್ತೆ, ಮಕ್ಕಳಿಗೆ 1,500 ಆಗುತ್ತೆ. ಇದನ್ನ ಕೂಡ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಬೇಕು KSRTC ಅವರ ವೆಬ್ಸೈಟಲ್ಲಿ. ನಿಮಗೆ ಇಲ್ಲಿ ಡೈರೆಕ್ಟ್ ಅಂತೂ ಸೀಟ್ ಸಿಗೋದೇ ಇಲ್ಲ. ಮಳೆ ಬರಬೇಕಾದ್ರೆ ಮಳೆನೇ ಇರಲಿಲ್ಲ. ನಾವು ಬಂದ ಮೇಲೆ ನಾವು ಮಳೆ ತಂದುಬಿಟ್ಟಿದ್ದೀವಿ. ಎಲ್ಲೋದ್ರೂ ಮಳೆ ತಗೊಂಡು ಹೋಗ್ತೀವಿ. ಎಂತ ದುಬೈಗೆ ಹೋದ್ರೂ ಮಳೆ ಹೋದ್ರೂ ತಗೊಂಡೋಗಿದ್ವಿ. ಇಲ್ಲಿದು ಏನು ಹೇಳಿ, ಲಕ್ಷದ್ವೀಪ್ಗೆ ಹೋದ್ವಿ ಮಳೆ, ಕೇರಳಗೆ ಹೋದ್ವಿ ಮಳೆ, ಬಾಂಬೆಗೆ ಹೋದ್ವಿ ಮಳೆ, ಇಲ್ಲಿಗೆ ಬಂದ್ವಿ ಮಳೆ. ಸ್ನೇಹಿತರೆ, ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಈ ಬಸ್ದು. ಅಷ್ಟು ಎತ್ತಾಗ್ತಾ ಇಲ್ಲ. ಅವತ್ತಂತೂ ಚೆನ್ನಾಗಿ ರುಬ್ಬೋ ಥರ ಆಗ್ತಾ ಇತ್ತು ನನಗೆ. ಎಸ್ಪೆಷಲಿ ಈ ಮಿರರ್ ಪಕ್ಕ ಕೂತ್ಕೊಂಡಾಗ ಇಲ್ಲಿ ಸ್ವಲ್ಪ ಜಾಸ್ತಿನೇ ಕಂಪ್ಯಾರಿಟಿವ್ಲಿ ರಾಜೇಶಲ್ಲಿ ಕೂತಿಯಾರೋ ಅಲ್ಲಿ ಕೂತ್ಕೊಂಡ್ರೆ. ಮತ್ತು ಇವತ್ತು ಮುಂದೆನೂ ಇದ್ದೀವಿ, ಬಸ್ಸು ಚೇಂಜ್ ಇದೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಆ್ಯಂಡ್ ಇದ್ರ ಪ್ರೈಸ್ಗೂ ಅದ್ರ ಪ್ರೈಸ್ಗೂ 250 ಏನೋ ಡಿಫ್ರೆನ್ಸ್ ಇದೆ. ರಾಜೇಶ್ ಹೇಳ್ತಾ ಇದ್ರು ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿ ಈ ಕ್ಯಾರಿ ಬ್ಯಾಗ್ ಹೋಲ್ಡರ್ ಕೊಡೋ ಬದಲು TV ಹಾಕ್ಬಿಟ್ಟಿದ್ರೆ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇತ್ತು. ಇನ್ನು ಸ್ವಲ್ಪ ಜಾಸ್ತಿ ಪ್ರೈಸ್ ಇಡ್ಬೋದಿತ್ತು. ಬಟ್ ನೈಸ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಇವತ್ತು ನನಗೇನೂ ಆಗಲಿಲ್ಲ ಅಂದರೆ ನಾನು ಡಬಲ್ ಹ್ಯಾಪಿ ಆಗಿಬಿಡ್ತೀನಿ. ಅಂಡ್ ಇಂಜಿನ್ ಸೌಂಡ್ ಹೆಂಗೆ ಬರ್ತಿತ್ತು ಗೊತ್ತಾ ಜಾನು, ಅದು ನಮಗೆ ಮೇಲಿದ್ದೇನೆ ಅಷ್ಟು ಕೇಳಿಸ್ತಾ ಇತ್ತು. ಕೆಳಗಡೆ ಇರೋರು ಪಾಪ ಎಷ್ಟು ಕೇಳಿಸ್ಬೇಡ. ಪಾಪ ಒಂದು ಮಗು ಮತ್ತೆ ಗಂಡ ಹೆಂಡತಿ ಇಬ್ಬರಿದ್ರು. ಇಬ್ರು ಮಕ್ಕಳ? ಓ, ನಮ್ಮ ಸಾನು ಅವ್ರೀಗ ಹಾಡು ಹಾಕೊಂಡು ಕೇಳ್ತಾ ಇದ್ದಾರೆ. ನಿದ್ದೆ ಬರೋದು ಅವಳಿಗೆ ಲೇಟು, ಬೆಳಿಗ್ಗೆ ಎದ್ದಿರೋದು ಲೇಟು. ಅಲ್ಲಿ ತನಕ ರಾಜೇಶು ಇಲ್ಲೇ ಇರಬೇಕಂತೆ. ಇವರಿಬ್ಬರಿಗೆ ಬಿಟ್ಬಿಟ್ಟು ನಾನು ಹೋಗೋ ಸಿಂಗಲ್ ಮಲ್ಕೊಳ್ಳೋಣ ಅಂದರೆ ಅದು ಲಾಸ್ಟು. ಅಪ್ಪಿದಪ್ಪಿನೂ ಹೋಗಂಗಿಲ್ಲ, ನಾನೀಗ ವೇಟ್ ಮಾಡಬೇಕು. ಟೈಮ್ ಈಗ 10:15. 10 ಗಂಟೆಗೆ ಇಲ್ಲಿ ಇಳಿಸಿದ್ರು ಅಂದ್ಕೊಳ್ಳಿ. ನಾವು ಊಟ ಮಾಡಿದ್ವಲ್ಲ ಅಂತ ಇಲ್ಲಿ ಇಳಿದಿರಲಿಲ್ಲ. ರೆಸ್ಟ್ ರೂಮ್ ಯೂಸ್ ಮಾಡೋ ಹಾಗಿದ್ರೆ, ಏನಾದರೂ ಊಟ ಮಾಡೋ ಹಾಗಿದ್ರೆ ಇಲ್ಲಿ ಮಾಡ್ಬೋದು. ನಾವು ಬಸ್ ಹತ್ತಿದ್ದು 8:45ಗೆ. ಸೊ ಇದು ನಮ್ಮ ಬಸ್. ಸ್ನೇಹಿತರೆ, ಇವತ್ತಿನ ನನ್ನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಮ್ಮ ಹೈದರಾಬಾದ್ ಟ್ರಿಪ್ ಹೀಗಿತ್ತು. ಆ್ಯಂಡ್ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬಸ್ ಎಕ್ಸ್ಪೀರಿಯನ್ಸ್, ಅದರ ರೇಟ್ ಕೂಡ ಶೇರ್ ಮಾಡಿದ್ದೀನಿ. ಸೊ ಸಿಗೋಣ ನನ್ನ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.